ನಮಸ್ಕಾರ ರೈತ ಬಾಂಧವರಿಗೆ. ಖಂಡಿತ ನಿಮ್ಮ ಹೊಲಕ್ಕೆ ಯಾರಾದ್ರೂ ಬಂದು, ಸರ್, ಈ ಬಾಟಲ್ ನೋಡಿ, ಇದೊಂದು ಮ್ಯಾಜಿಕ್ ಇದ್ದಂಗೆ, ಇದನ್ನ ಹಾಕಿದ್ರೆ ಸಾಕು ನಿಮ್ಮ ಬೆಳೆ ಡಬಲ್ ಆಗುತ್ತೆ ಅಂತ ಹೇಳಿರ್ತಾರಲ್ವಾ? ಇವುಗಳನ್ನೇ ನಾವು ಸಾಯಿಲ್ ಕಂಡೀಷನರ್ ಅಂತ ಕರೆಯೋದು. ಹಾಗಾದ್ರೆ ಈ ಸಾಯಿಲ್ ಕಂಡೀಷನರ್ಗಳು ನಿಜವಾಗ್ಲೂ ಕೆಲಸ ಮಾಡ್ತಾ, ಅಥವಾ ಇದೆಲ್ಲ ಬರೀ ಕಣ್ಣಿಗೆ ಮಣ್ಣೆರ್ಚೋ ತಂತ್ರನಾ? ಬನ್ನಿ, ಇವತ್ತು ಇದರ ಅಸಲಿ ಕಥೆ ಏನು ಅಂತ ಪೋಸ್ಟ್ ಮಾರ್ಟಮ್ ಮಾಡೋಣ. ಹೌದು, ಇದೊಂದನ್ನು ನಿಮ್ಮ ಹೊಲಕ್ಕೆ ಹಾಕಿ ನೋಡಿ ಸರ್, ಚಿನ್ನನೇ ಬೆಳಿಬೋದು ಅನ್ನುವಂತಹ ಮಾತುಗಳನ್ನ ನಾವೆಲ್ಲ ಕೇಳೇ ಇರ್ತೀವಿ. ಇದು ಕೇಳೋಕ್ ಚೆನ್ನಾಗಿದೆ, ಆದರೆ ನಿಜವಾಗ್ಲೂ ಇದು ಸಾಧ್ಯನಾ? ಅಥವಾ ನಮ್ಮನ್ನ ಮರುಳು ಮಾಡೋಕೆ ಇದೊಂದು ಸೇಲ್ಸ್ ಟೆಕ್ನಿಕ್ ಅಷ್ಟೇನಾ? ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಈ ಹ್ಯೂಮಿಕ್ ಆಸಿಡ್, ಸೀವೀಡ್ ಅಂತ ಮಾರ್ಕೆಟ್ನಲ್ಲಿ ಸಿಗುತ್ತಲ್ಲ, ಇವು ನಿಜವಾಗ್ಲೂ ಕೆಲಸ ಮಾಡುತ್ತಾ, ಅಥವಾ ರೈತರ ಜೇಬಿಗೆ ಕತ್ರಿ ಹಾಕೋಕೆ ಮಾಡಿರೋ ಐಡಿಯಾನಾ? ಬನ್ನಿ, ಇವತ್ತು ಈ ಗೊಂದಲಕ್ಕೆ ಒಂದು ಫುಲ್ ಸ್ಟಾಪ್ ಇಟ್ಟುಬಿಡೋಣ. ಸರಿ, ಇದೆಲ್ಲವನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಾನೊಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ. ನಮ್ಮ ಹೊಲದ ಮಣ್ಣಿದೆಯಲ್ಲ, ಅದು ನಮ್ಮ ಹೊಟ್ಟೆ ಇದ್ದ ಹಾಗೆ. ಹೌದು, ನಮ್ಮ ಹೊಟ್ಟೆ. ಈ ಒಂದು ವಿಷಯವನ್ನ ನೀವು ನೆನಪಿಟ್ಕೊಂಡ್ರೆ ಸಾಕು, ಮುಂದೆ ನಾನು ಹೇಳೋದೆಲ್ಲ ನೀರು ಕುಡಿದಷ್ಟು ಸುಲಭವಾಗಿ ಅರ್ಥ ಆಗುತ್ತೆ. ನೋಡಿ, ನಾವು ಗಿಡಗಳಿಗೆ ಹಾಕೋ ಯೂರಿಯಾ, ಡಿಎಪಿ, ಈ ಗೊಬ್ಬರಗಳೆಲ್ಲ ಮುಖ್ಯ ಊಟ, ಅಂದ್ರೆ ರಾಗಿ ಮುದ್ದೆ ಇದ್ದಾಗೆ. ಆದ್ರೆ ಈ ಸಾಯಿಲ್ ಕಂಡೀಷನರ್ಗಳು ಇದೆಯಲ್ಲ, ಇವು ಊಟದ ಜೊತೆ ನೆಂಚ್ಕೊಳ್ಳೋ ಉಪ್ಪಿನಕಾಯಿ ಅಥವಾ ಊಟ ಆದ್ಮೇಲೆ ಜೀರ್ಣ ಆಗ್ಲಿ ಅಂತ ತಿನ್ನೋ ಹಾಜ್ಮೋಲ ಮಾತ್ರೆ ಇದ್ದಾಗೆ. ನೀವೇ ಯೋಚನೆ ಮಾಡಿ, ನಮ್ಮ ಹೊಟ್ಟೆನೇ ಸರಿಯಿಲ್ಲ ಅಂದ್ರೆ ನಾವು ಎಷ್ಟೇ ಒಳ್ಳೆ ಊಟ ಮಾಡಿದ್ರೂ ಅದು ಮೈಗೆ ಹತ್ತುತ್ತಾ? ಇಲ್ಲ ತಾನೆ. ಹಾಗೆಯೇ ಮಣ್ಣಿನ ಆರೋಗ್ಯವೇ ಸರಿ ಇಲ್ಲದಿದ್ರೆ ನೀವು ಎಷ್ಟು ಮೂಟೆ ಗೊಬ್ಬರ ಸುರಿದ್ರೂ ಅದು ವೇಸ್ಟ್, ಗಿಡಕ್ಕೆ ತಲುಪುವುದೇ ಇಲ್ಲ. ಸರಿ, ನಮ್ಮ ಲಿಸ್ಟ್ನಲ್ಲಿರೋ ಮೊದಲನೇ ಸ್ಪರ್ಧೆಯನ್ನು ನೋಡೋಣ. ಇದರ ಹೆಸರು ಹ್ಯೂಮಿಕ್ ಆಸಿಡ್. ಇದಕ್ಕೆ ನಾವೊಂದು ಅಡ್ಡ ಹೆಸರಿಡೋಣ. ಏನಂತ ಅಂದರೆ, ಪೋಷಕಾಂಶಗಳ ಲಾರಿ ಡ್ರೈವರ್. ಹಾಗಾದ್ರೆ ಏನಿದು ಹ್ಯೂಮಿಕ್ ಆಸಿಡ್? ಇದು ಬೇರೇನೂ ಅಲ್ಲ, ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿ ಒಳಗೆ ಹೂತು ಹೋಗಿದ್ದ ಗಿಡಮರ, ಕಾಡುಗಳೆಲ್ಲ ಕೊಳೆತು ಮಕ್ಕಿ ಹೋಗಿ ಉಂಟಾದ ಒಂದು ನೈಸರ್ಗಿಕ ಕಪ್ಪು ಬಣ್ಣದ ಪದಾರ್ಥ. ಅದಕ್ಕೆ ಕೆಲವರು ಇದನ್ನು ಕಪ್ಪು ಬಂಗಾರ ಅಂತಾನೂ ಕರೀತಾರೆ. ಒಂದ್ಮಾತ್ ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಡಿ, ಇದು ಗೊಬ್ಬರ ಅಲ್ಲವೇ ಅಲ್ಲ. ಈಗ ನಮ್ಮ ಈ ಲಾರಿ ಡ್ರೈವರ್ ಹೇಗೆ ಕೆಲಸ ಮಾಡ್ತಾನೆ ಅಂತ ನೋಡೋಣ ಬನ್ನಿ. ನೋಡಿ, ಮಣ್ಣಿನಲ್ಲಿರುವ ಸತು, ಕಬ್ಬಿಣದಂತಹ ಪೋಷಕಾಂಶಗಳಿದೆಯಲ್ಲ, ಅವು ಸ್ವಲ್ಪ ಸೋಮಾರಿಗಳು. ಸುಮ್ಮನೆ ಮಣ್ಣಿನ ಕಣಗಳಿಗೆ ಅಂಟ್ಕೊಂಡು ಅಲ್ಲೇ ಕೂತಿರ್ತವೆ. ಆಗ ನಮ್ಮ ಹ್ಯೂಮಿಕ್ ಆಸಿಡ್ ಅನ್ನೋ ಲಾರಿ ಬಂದು ಈ ಸೋಮಾರಿ ಪೋಷಕಾಂಶಗಳನ್ನು ತನ್ನ ಲಾರಿಗೆ ಹಚ್ಕೊಂಡು, ಏಳ್ರೋ ಬನ್ನಿ ಹೋಗೋಣ, ಗಿಡ ಕಾಯ್ತಾ ಇದೆ ಅಂತ ಹೇಳಿ ನೇರವಾಗಿ ಗಿಡದ ಬೇರುಗಳ ಮನೆ ಬಾಗಿಲಿಗೆ ತಂದು ಡ್ರಾಪ್ ಮಾಡುತ್ತೆ. ಇದರಿಂದ ಗಿಡಕ್ಕೆ ಸುಲಭವಾಗಿ ಆಹಾರ ಸಿಕ್ಕಂತಾಗುತ್ತೆ. ಹಾಗಾದ್ರೆ ಇದು ಪ್ರತಿಯೊಬ್ಬ ರೈತರಿಗೂ ಬೇಕೇ? ಖಂಡಿತ ಇಲ್ಲ. ನಿಮ್ದು ನೀರು ಹಿಡಿದಿಟ್ಕೊಳ್ಳದ ಮರಳು ಮಣ್ಣು ಅಥವಾ ಗಟ್ಟಿಯಾದ ಅಂಟಂಟಾದ ಜೇಡಿ ಮಣ್ಣಾಗಿದ್ರೆ ಹೌದು, ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮಣ್ಣನ್ನ ಮೃದು ಮಾಡಿ ಬೇರುಗಳು ಚೆನ್ನಾಗಿ ಉಸಿರಾಡೋಕೆ ಸಹಾಯ ಮಾಡುತ್ತೆ. ಆದರೆ ನಿಮ್ಮ ಮಣ್ಣು ಈಗಾಗಲೇ ಫಲವತ್ತಾಗಿದ್ದು, ನೀವು ಚೆನ್ನಾಗಿ ಕೊಟ್ಟಿಗೆ ಗೊಬ್ಬರ ಹಾಕಿ ಆರೈಕೆ ಮಾಡ್ತಿದ್ರೆ ಇದಕ್ಕಾಗಿ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಅಷ್ಟಾಗಿ ಇರೋದಿಲ್ಲ. ಹಾಗಾದ್ರೆ ಕೊನೆಯ ತೀರ್ಪು ಏನು? ಹ್ಯೂಮಿಕ್ ಆಸಿಡ್ ಒಂದು ಪೋಷಕಾಂಶಗಳ ಮ್ಯಾಗ್ನೆಟ್ ಇದ್ದ ಹಾಗೆ. ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹಾಕಿದ ಗೊಬ್ಬರ ವ್ಯರ್ಥ ಆಗಬಾರ್ದು, ಅದು ಪೂರ್ತಿಯಾಗಿ ಗಿಡಕ್ಕೆ ಸಿಗಬೇಕು ಅಂದ್ರೆ ಇದನ್ನ ಬಳಸೋದ್ರಿಂದ ಖಂಡಿತ ಪ್ರಯೋಜನ ಇದೆ. ಬನ್ನಿ ನಮ್ಮ ಎರಡನೇ ಸ್ಪರ್ಧೆಯ ಕಡೆಗೆ ಹೋಗೋಣ. ಸೀವೀಡ್ ಎಕ್ಸ್ಟ್ರಾಕ್ಟ್, ಅಂದ್ರೆ ನಮ್ಮ ಗಿಡಗಳ ಡಾಕ್ಟರ್. ಏನಿದು ಸೀವೀಡ್? ಇದು ಬೇರೇನೂ ಅಲ್ಲ, ಸಮುದ್ರದ ಆಳದಲ್ಲಿ ಬೆಳೆಯೋ ಒಂದು ರೀತಿಯ ಪಾಚಿ. ಯೋಚನೆ ಮಾಡಿ ನೋಡಿ, ಸಮುದ್ರದ ಕಷ್ಟಕರ ಪರಿಸ್ಥಿತಿಯಲ್ಲಿ ಅಷ್ಟೊಂದು ಉಪ್ಪು ನೀರು, ಬಿಸಿಲು ಎಲ್ಲವನ್ನೂ ತಡ್ಕೊಂಡು ಬೆಳೆಯುವ ಶಕ್ತಿ ಅದಕ್ಕಿರುತ್ತೆ. ಆ ಶಕ್ತಿಯ ರಸವೇ ಈ ಸೀವೀಡ್. ನೆನ್ಪಿಡಿ, ಇದು ಗಿಡಕ್ಕೆ ಕೊಡುವ ಊಟ ಅಲ್ಲ, ಬದಲಿಗೆ ಅದನ್ನು ಟಾನಿಕ್. ಇದು ಹೇಗೆ ಕೆಲಸ ಮಾಡುತ್ತೆ ಅಂತೀರಾ? ಒಂದು ಸರಳ ಉದಾಹರಣೆ. ನಮ್ಗೆ ತುಂಬಾ ಸುಸ್ತಾದಾಗ, ಬಿಸಿಲಲ್ಲಿ ಬಳ್ಳಿ ಬಂದಾಗ ಹೇಗೆ ಗ್ಲೂಕೋಸ್ ಅಥವಾ ಎಳನೀರು ಕುಡಿದ ತಕ್ಷಣ ಒಂಥರ ಶಕ್ತಿ ಬರುತ್ತೋ, ಹಾಗೆ ಗಿಡಗಳು ಕೂಡ ಅತಿಯಾದ ಬಿಸಿಲು, ಮಳೆಯ ಕೊರತೆ ಅಥವಾ ರೋಗದ ಹೊಡೆತದಿಂದ ಬಳಲ್ತಿರುವಾಗ ಈ ಸೀವೀಡ್ ರಸವು ಅವುಗಳಿಗೆ ತಕ್ಷಣದ ಶಕ್ತಿ ನೀಡಿ, ಹೆದರ್ಬೇಡ, ಏನೂ ಆಗಲ್ಲ ಅಂತ ಧೈರ್ಯ ತುಂಬಿದ ಹಾಗೆ ಕೆಲಸ ಮಾಡುತ್ತೆ. ಹಾಗಾದ್ರೆ ಈ ಡಾಕ್ಟರ್ ನಮಗೆ ಯಾವಾಗ ಬೇಕೋ? ಮುಖ್ಯವಾಗಿ 3 ಸಮಯದಲ್ಲಿ: ಸಸಿಗಳನ್ನ ನಾಟಿ ಮಾಡಿದ ತಕ್ಷಣ, ಹೂ ಬಿಡುವ ಟೈಮಲ್ಲಿ ಮತ್ತು ಅತಿಯಾದ ಬಿಸಿಲು ಅಥವಾ ಚಳಿ ಇದ್ದಾಗ. ಇದನ್ನ ಸಿಂಪಡಿಸಿದ್ರೆ ಗಿಡಗಳು ಶಾಕ್ ಆಗೋದು ತಪ್ಪುತ್ತೆ, ಫ್ರೆಶ್ ಆಗಿರ್ತವೆ. ಅಷ್ಟೇ ಅಲ್ಲ, ಹೊಸದಾಗಿ ಬಿಳಿ ಬೇರುಗಳು ಹುಟ್ಟೋಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಆದ್ರೆ ಒಂದು ಮುಖ್ಯವಾದ ವಿಷಯ, ನಿಮ್ಮ ಗಿಡ ಹಳದಿ ಬಣ್ಣಕ್ಕೆ ತಿರುಗಿದ್ರೆ ಅದಕ್ಕೆ ಸಾರಜನಕದ ಕೊರತೆ ಇದೆ ಅಂತ ಅರ್ಥ. ಅದಕ್ಕೆ ಬೇಕಿರೋದು ಯೂರಿಯಾ, ಸೀವೀಡ್ ಅಲ್ಲ. ನೆನ್ಪಿಡಿ, ಇದು ಗೊಬ್ಬರಕ್ಕೆ ಪರ್ಯಾಯ ಅಲ್ಲವೇ ಅಲ್ಲ. ಹಾಗಾದ್ರೆ ನಮ್ಮ ಡಾಕ್ಟರ್ನ ಅಂತಿಮ ತೀರ್ಪು ಏನು?
ಸೀವೀಡ್ ಒಂದು ಸ್ಟ್ರೆಸ್ ಬಸ್ಟರ್. ಗಿಡಗಳು ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಇದು ಒಂದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತೆ. ಸರಿ, ಇವೆಲ್ಲದರ ಬಗ್ಗೆ ತಿಳ್ಕೊಂಡ್ವಿ. ಆದ್ರೆ ಮಾರುಕಟ್ಟೆಯಲ್ಲಿ ಮೋಸ ಹೋಗದಂತೆ ಇರೋದು ಹೇಗೆ? ಬನ್ನಿ, ಕೆಲವು ಮಾರಾಟದ ಗಿಮಿಕ್ಗಳನ್ನ ಗುರುತಿಸೋದು ಹೇಗೆ ಅಂತ ನೋಡೋಣ. ನೀವು ದುಡ್ಡು ಕೊಟ್ಟು ಬಾಟ್ಲಿ ತಗೊಳ್ಳೋ ಮುಂಚೆ ಈ 3 ವಿಷಯಗಳನ್ನ ಚೆಕ್ ಮಾಡಿ. ಮೊದಲನೇದು, ಹ್ಯೂಮಿಕ್ ಆಸಿಡ್ ಅಂತ ಹೇಳಿ ಟೀ ಡಿಕಾಕ್ಷನ್ ಬಣ್ಣದ ದ್ರವ ಕೊಟ್ರೆ ಖಂಡಿತ ತಗೋಬೇಡಿ. ಅಸಲಿ ಹ್ಯೂಮಿಕ್ ಆಸಿಡ್ ಕತ್ತಲೆಯ ಹಾಗೆ ದಟ್ಟ ಕೊಪ್ಪ ಆಗಿರ್ಬೇಕು. ಎರಡನೇದು, ಇದೊಂದರಲ್ಲೇ ಗೊಬ್ಬರ, ಕೀಟನಾಶಕ, ಟಾನಿಕ್ ಎಲ್ಲವೂ ಇದೆ ಅಂತ ಯಾರಾದರೂ ಹೇಳಿದ್ರೆ ದೂರದಿಂದಲೇ ನಮಸ್ಕಾರ ಹೇಳಿ. ಅದು ದೋಸೆ ಹಿಟ್ಟಿಗೆ ಸಾಂಬಾರ್ ಕಲಿಸಿದ ಹಾಗೆ ಯಾವುದೂ ಸರಿಯಾಗಿ ಕೆಲಸ ಮಾಡಲ್ಲ. ಮತ್ತು ಕೊನೆಯದಾಗಿ, ಬಾಟ್ಲಿ ಮೇಲೆ ಅದರ ಕಾನ್ಸಂಟ್ರೇಷನ್ ಅಂದ್ರೆ ಸಾಂದ್ರತೆ ಎಷ್ಟು ಅಂತ ನೋಡಿ. ಹ್ಯೂಮಿಕ್ ಆಸಿಡ್ ಕನಿಷ್ಠ 12% ಇದ್ರೆ ಮಾತ್ರ ಅದು ಪರಿಣಾಮಕಾರಿ. ಸರಿ, ಇಷ್ಟೆಲ್ಲ ಚರ್ಚಿಸಿದ ಮೇಲೆ ನಾವು ಕೊನೆಯದಾಗಿ ನೆನ್ಪಿಡಬೇಕಾದ ಪಾಠವಾದ್ರೂ ಏನು? ಬನ್ನಿ ನೋಡೋಣ. ಈ ಟೇಬಲ್ನಲ್ಲಿ ಒಂದೇ ನೋಟಕ್ಕೆ ಇವೆರಡರ ವ್ಯತ್ಯಾಸವನ್ನ ನೋಡೋಣ. ನೋಡಿ, ಹ್ಯೂಮಿಕ್ ಆಸಿಡ್ ನಮ್ಮ ಲಾರಿ ಡ್ರೈವರ್. ಅದರ ಮುಖ್ಯ ಕೆಲ್ಸ ಮಣ್ಣಲ್ಲಿರೋ ಗೊಬ್ಬರವನ್ನ ಗಿಡಕ್ಕೆ ತಿನ್ಸೋದು. ಇದನ್ನ ನಾಟಿ ಮಾಡುವಾಗ ಮಣ್ಣಿಗೆ ಹಾಕಿದ್ರೆ ಉತ್ತಮ. ಇನ್ನೊಂದು ಕಡೆ ಸೀವೀಡ್ ನಮ್ಮ ಡಾಕ್ಟರ್. ಇದರ ಮುಖ್ಯ ಕೆಲಸ ಗಿಡಕ್ಕೆ ಕಷ್ಟವನ್ನು ಎದುರಿಸೋ ಶಕ್ತಿ ಕೊಡೋದು. ಇದನ್ನ ಹೂ ಬಿಡುವಾಗ ಎಲೆಗಳ ಮೇಲೆ ಸಿಂಪಡಿಸಿದರೆ ಒಳ್ಳೆ ಫಲಿತಾಂಶ ಸಿಗುತ್ತೆ. ಹಾಗಾದ್ರೆ ನಾವು ಶುರು ಮಾಡಿದ ಪ್ರಶ್ನೆಗೆ ವಾಪಸ್ ಬರೋಣ. ಇವು ಮೋಸನಾ? ಖಂಡಿತ ಇಲ್ಲ. ಹಾಗಾದ್ರೆ ಇವೇನಾದ್ರೂ ಮ್ಯಾಜಿಕ್ ಮಾರ್ತಾ? ಅದೂ ಇಲ್ಲ. ಸತ್ಯ ಏನಪ್ಪಾ ಅಂದ್ರೆ, ಇವು ಕೇವಲ ಸಹಾಯಕರು ಅಷ್ಟೇ. ಪ್ರತಿಯೊಬ್ಬ ರೈತರು ಅನುಸರಿಸಬೇಕಾದ ಲಿಸ್ಟ್ ಇದು. ಮೊದಲನೇ ಹಂತ, ಮೊದಲನೆಯದಾಗಿ ನಿಮ್ಮ ಹೊಲದ ಬೇಸಿಕ್ ವಿಷಯಗಳನ್ನ ಸರಿಪಡಿಸ್ಕೊಳ್ಳಿ. ಅಂದ್ರೆ ಮಣ್ಣಿನ pH, ಕೊಟ್ಟಿಗೆ ಗೊಬ್ಬರ ಮತ್ತು NPK ಗೊಬ್ಬರ ಇವೇ ಅಡಿಪಾಯ. ಎರಡನೇ ಹಂತ, ಈ ಅಡಿಪಾಯವನ್ನ ಗಟ್ಟಿ ಮಾಡಿದ ಮೇಲೆ ನಿಮ್ಗೆ ಇನ್ನೂ ಹೆಚ್ಚಿನ ಇಳುವರಿ ಬೇಕು ಅನಿಸಿದ್ರೆ ಮಾತ್ರ ಈ ಸಹಾಯಕಗಳ ಕಡೆ ಗಮನ ಹರಿಸಿ. ಕೊನೆಯದಾಗಿ ಈ ಒಂದು ಮಾತನ್ನು ಯಾವಾಗ್ಲೂ ನೆನ್ಪಿಡಿ. ಹಸಿದವನಿಗೆ ಮೊದಲು ಬೇಕಾಗಿರೋದು ಊಟ, ವಿಟಮಿನ್ ಮಾತ್ರೆ ಅಲ್ಲ. ಹೊಟ್ಟೆ ತುಂಬಿದವನಿಗೆ ಮಾತ್ರ ವಿಟಮಿನ್ ಮಾತ್ರೆಗಳು ಕೆಲಸ ಮಾಡ್ತವೆ. ನಿಮ್ಮ ಗಿಡಗಳಿಗೆ ಮೊದಲು ಬೇಕಾಗಿರೋದು ಊಟ ಅಂದ್ರೆ ಗೊಬ್ಬರ. ಈ ಮೂಲಭೂತ ಅಂಶಗಳು ಸರಿಯಾಗಿದ್ದಾಗ ಮಾತ್ರ ಈ ಸಹಾಯಕರು ತಮ್ಮ ನಿಜವಾದ ಮೌಲ್ಯವನ್ನು ತೋರಿಸಿ ನಿಮ್ಮ ಇಳುವರಿಯನ್ನು ಇನ್ನಷ್ಟು ಹೆಚ್ಚಿಸೋಕೆ ಸಹಾಯ ಮಾಡ್ತವೆ.